ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ನಮ್ಮ ಶಾಲೆಯಲ್ಲಿ ಸಚೇತನವನ್ನು ಮಾಡಿಕೊಂಡು ಬರಲಾಗಿದೆ. ಇಂದಿನ ಸಚೇತನ ಏನೆಂದರೆ ಬ್ಯಾಂಕಿನ ವ್ಯವಹಾರದ ಪರಿಚಯ. ನಾವು ಬ್ಯಾಂಕಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬ್ಯಾಂಕ್ ಎಂದರೇನು? ಬ್ಯಾಂಕ್ ಇದು ಇಟಾಲಿಯನ್ನ ಬ್ಯಾಂಕೋ ಅಥವಾ ಫ್ರೆಂಚ್ನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ. ಇದರ ಅರ್ಥ ಬೆಂಚು ಅಥವಾ ಹಣ ವಿನಿಮಯ ಮಾಡಿಕೊಳ್ಳುವ ಎಂದರ್ಥ. ಮೊಟ್ಟ ಮೊದಲ ಮೆಸೊಪೊಟೇಮಿಯಾದಲ್ಲಿ ಕ್ರಿಸ್ತಪೂರ್ವ 2000 ವರ್ಷಕ್ಕಿಂತ ಹಿಂದೆ ದೇವಸ್ಥಾನಗಳಲ್ಲಿ ಕಾಳು, ಬೆಳ್ಳಿ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಇಡಲಾಗುತ್ತಿತ್ತು. ಹೀಗೆ ಬ್ಯಾಂಕ್ ಮೆಸೊಪೊಟೇಮಿಯಾದಲ್ಲಿ ಪ್ರಾರಂಭವಾಯಿತು. ಭಾರತದಲ್ಲಿ ಮೊಟ್ಟ ಮೊದಲು 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ನ ಪ್ರಾರಂಭದೊಂದಿಗೆ ಬ್ಯಾಂಕಿಂಗ್ ವ್ಯವಹಾರ ಪ್ರಾರಂಭವಾಯಿತು. ಇಂದು RBI ದೇಶದ ಎಲ್ಲ ಬ್ಯಾಂಕುಗಳ ತಾಯಿ ಎಂದು ಕರೆಯಲಾಗುತ್ತದೆ. ಇದು 1935ರಲ್ಲಿ ಪ್ರಾರಂಭವಾಯಿತು. ಇದು ಎಲ್ಲ ಬ್ಯಾಂಕುಗಳ ಮೇಲ್ವಿಚಾರಣೆ ಮಾಡುತ್ತದೆ. ಬನ್ನಿ ಈಗ ನಾವು ಬ್ಯಾಂಕಿನ ಪಾತ್ರಾಭಿನಯವನ್ನು ವೀಕ್ಷಿಸೋಣ. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ. ಹೇಳಿ, ತಮಗೆ ಯಾವ ರೀತಿಯ ಸಹಾಯ ಬೇಕಿತ್ತು? ಸರ್, ನಾನು ಸರ್ಕಾರಿ ಪ್ರೌಢಶಾಲೆ ನಾಗರಾದಲ್ಲಿ SSLC ಕಲಿಯುತ್ತಿದ್ದೇನೆ. ನಾನು ತಮ್ಮ ಬ್ಯಾಂಕಿನಲ್ಲಿ ಅಕೌಂಟ್ ತೆರೆಯಬೇಕಿತ್ತು. ಬ್ಯಾಂಕ್ನಲ್ಲಿ ಯಾವ ಯಾವ ಪ್ರಕಾರದ ಖಾತೆಗಳಿರುತ್ತವೆ ಮೇಡಮ್? ನೋಡಿ, ನಮ್ಮ ಬ್ಯಾಂಕಿನಲ್ಲಿ 4 ವಿಧದ ಖಾತೆಗಳಿವೆ. ಉಳಿತಾಯ ಖಾತೆ, ಚಾಲ್ತಿಯ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಮೇಡಮ್, ಉಳಿತಾಯ ಖಾತೆ ಎಂದರೇನು? ಸಾಮಾನ್ಯವಾಗಿ ಉಳಿತಾಯ ಮಾಡಲು ಬಯಸುವವರು ತೆರೆಯುವ ಖಾತೆ ಉಳಿತಾಯ ಖಾತೆ. ನಿಯಮಿತವಾಗಿ ವೇತನ ಪಡೆಯುವವರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಈ ಖಾತೆ ತೆರೆಯಬಹುದು. ಹಣ ಹಿಂದಕ್ಕೆ ಪಡೆಯಲು ಚೀಟಿ ಮತ್ತು ಚೆಕ್ ಪುಸ್ತಕಗಳನ್ನು ಬ್ಯಾಂಕು ನೀಡುತ್ತದೆ. ಚಾಲ್ತಿ ಖಾತೆ ಯಾರು ತೆಗೆಯಬಹುದು ಮೇಡಮ್? ಬ್ಯಾಂಕಿನೊಂದಿಗೆ ಹೆಚ್ಚು ವಹಿವಾಟ ನಡೆಸುವ ವ್ಯಾಪಾರಸ್ಥರು, ಔದ್ಯೋಗಿಕ ಸಂಸ್ಥೆಯವರು ತೆರೆಯುತ್ತಾರೆ. ಇದಕ್ಕೆ ಬಡ್ಡಿ ನೀಡಲಾಗುವುದಿಲ್ಲ, ಆದರೆ ಸೇವಾ ಶುಲ್ಕ ವಸೂಲಿ ಮಾಡುವುದು. ಆವರ್ತ ಠೇವಣಿ ಖಾತೆ ಎಂದರೇನು ಸರ್? ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತುಗಳ ಖರೀದಿ, ನೆಲ ಖರೀದಿ, ಕಾರು ಖರೀದಿಗಾಗಿ ತಿಂಗಳು ವ್ಯವಸ್ಥಿತವಾಗಿ ಠೇವಣಿಗಳನ್ನು ಜಮಾ ಮಾಡಲು ತೆರೆಯುವ ಖಾತೆ ಆವರ್ತ ಠೇವಣಿ ಖಾತೆ. ಇದರ ಅವಧಿ ಮುಗಿದ ಮೇಲೆ ಠೇವಣಿ ಹಣದೊಂದಿಗೆ ಬಡ್ಡಿಯನ್ನು ಸೇರಿಸಿ ಹಣವನ್ನು ಬ್ಯಾಂಕ್ ಹಿಂದಿರುಗಿಸುತ್ತದೆ. ಮೇಡಮ್, ಈ ಅರ್ಜಿ ನಮೂನೆಯಲ್ಲಿ ಏನನ್ನು ಕೇಳಲಾಗಿರುತ್ತದೆ? ನಿಮ್ಮ ಹೆಸರು, ಉದ್ಯೋಗ, ವಯಸ್ಸು, ವಿಳಾಸ ಮತ್ತು 3 ಮಾದರಿ ಸಹಿ ಹಾಗೂ ಇತ್ತೀಚಿನ 3 ಭಾವಚಿತ್ರಗಳನ್ನು ಅಂಟಿಸಿಕೊಡಬೇಕು. ಮತ್ತು ಈ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರ ಪರಿಚಯಸ್ಥರ ಸಹಿಯನ್ನು ಈ ನಮೂನೆಯಲ್ಲಿ ಮಾಡಿಸಿ. ಇಂದು ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ ಅವಶ್ಯಕವಾಗಿರುತ್ತದೆ. ಮೇಡಮ್, ಈ ಅರ್ಜಿ ನಮೂನೆಯೊಂದಿಗೆ ಮತ್ತೇನಾದರೂ ಲಗತ್ತಿಸಬೇಕಾ? ಹೌದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಎಪಿಕ್ ಕಾರ್ಡ್, ರೇಷನ್ ಕಾರ್ಡ್ ಇತ್ಯಾದಿಗಳ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಸಲ್ಲಿಸಬೇಕಾಗುತ್ತದೆ. ಮೇಡಮ್, ಪ್ರಾರಂಭಿಕ ಠೇವಣಿ ಮೊತ್ತ ಎಷ್ಟು? ವಿದ್ಯಾರ್ಥಿಗಳೇ ಯಾವುದೇ ಪ್ರಾರಂಭಿಕ ಠೇವಣಿ ಇರುವುದಿಲ್ಲ. ಖಾತೆ ತೆರೆಯಲು ಏನು ಮಾಡಬೇಕು ಮೇಡಮ್? ಖಾತೆ ತೆರೆಯಲು ಈ ಫಾರ್ಮ್ ಅಲ್ಲಿ ನಿಮ್ಮ ಹೆಸರು, ಉದ್ಯೋಗ, ವಯಸ್ಸು, ವಿಳಾಸವನ್ನು ಬರೆದುಕೊಡಬೇಕು. ಫಾರ್ಮ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಉದ್ಯೋಗ, ನಿಮ್ಮ ವಿಳಾಸ ಮತ್ತು 3 ಮಾದರಿ ಸಹಿಗಳನ್ನು ಮತ್ತು 3 ಭಾವಚಿತ್ರಗಳನ್ನು ಅಂಟಿಸಿಕೊಡಬೇಕು. ಈಗಾಗಲೇ ಖಾತೆ ಹೊಂದಿರುವ ಪರಿಚಯಸ್ಥರ ಸಹಿಯನ್ನು ನಮೂನೆ ಮಾಡಿಸಿ. ಇದು ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ ಅವಶ್ಯಕವಾಗಿದೆ. ನಮ್ಮ ಬ್ಯಾಂಕಿನಲ್ಲಿ ನಿಮ್ಮ ಹಣದ ಭದ್ರತೆ ಕೊಡುತ್ತದೆ. ಹಣ ಪಾವತಿ ಮಾಡಲು ಮತ್ತು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ. ನಿಮಗೆ ಸಾಲ ನೀಡುತ್ತದೆ. ಮನೆ ಕಟ್ಟಲು ಸಾಲ ಕೊಡುತ್ತದೆ ಮತ್ತು ಕಾರು ಖರೀದಿಸಲು ನಿಮಗೆ ಸಾಲ ಕೊಡುತ್ತದೆ. ಭದ್ರತಾ ಕಪಾಟಿ ಅಥವಾ ಸೇಫ್ಟಿ ಲಾಕರ್ ಒದಗಿಸುತ್ತದೆ. ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಒದಗಿಸುತ್ತದೆ. ವ್ಯಾಪಾರಕ್ಕೆ ಬೇಕಾದ ಸಾಲ ಕೊಡುತ್ತದೆ ಮತ್ತು ಶಿಕ್ಷಣಕ್ಕಾಗಿ ಬೇಕಾದ ಸಾಲ ಕೊಡುತ್ತದೆ.
ಚೆಕ್ಗಳನ್ನು ವಿತರಿಸುತ್ತದೆ. ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮೊಬೈಲ್ನಲ್ಲಿ UPI ಮತ್ತು ಪೇಟಿಎಂ ಮಾಡಲು ನೀವು ಬ್ಯಾಂಕಿನಲ್ಲಿ ಹೊಸ ಖಾತೆ ತೆರೆಯಬೇಕು. ಮೇಡಮ್, ನಿಮ್ಮಿಂದ ಬ್ಯಾಂಕಿನ ಮಾಹಿತಿ ಸಿಕ್ಕಿತು. ಈಗಲೇ ಎಲ್ಲರಿಗೂ ತಮ್ಮ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ತಿಳಿಸುತ್ತೇನೆ. ಮೋಸ್ಟ್ ವೆಲ್ಕಮ್. ನಿಮ್ಮ ಬನ್ನಿ ಬ್ಯಾಂಕ್ನ ಉಪಯೋಗ ಪಡೆದುಕೊಳ್ಳಿ. ಇನ್ನೊಂದು ಪ್ರಮುಖ ವಿಷಯ, ಬ್ಯಾಂಕ್ ಬಡ್ಡಿ ಕೊಡ್ತದ.